48, 49 ಅಲ್ಲ 25 ತರನೇ ಕಾಣ್ತಾರೆ. ಈಗಿನ ಯುವಕರಿಗೂ ಚಾಲೆಂಜ್ ಕೊಡೋ ತರ ಈ ಒಂದು ಸಂದರ್ಭದಲ್ಲಿ ಈ ಸಿನಿಮಾದ ಒಂದು ಟೈಟಲ್ ಲಾಂಚ್ ಆಗಿರೋದು ತುಂಬಾ ಖುಷಿ ಇದೆ. ಆಕ್ಚುಲಿ ಸುಮಾರು ವಾರಕ್ಕೆ 3-4 ಕಥೆಗಳು ಕೇಳ್ತಾನೆ ಇರ್ತೀನಿ. ಸೊ ಇಷ್ಟು ದಿನ ಸಿನಿಮಾಗಳು ತಡ ಆಗೋದಕ್ಕೆ ಕಾರಣ ಏನಂದ್ರೆ ಏನೋ ಒಂದು ಔಟ್ ಆಫ್ ದಿ ಬಾಕ್ಸ್ ಇಲ್ಲಿವರೆಗೂ ಮಾಡಿರುವಂತ ಪಾತ್ರಗಳು ಬಿಟ್ಟು ಕಥೆಗಳು ಬಿಟ್ಟು ಬೇರೆ ಏನೋ ಮಾಡೋಕೆ ನಾವು ಹುಡುಕಾಟದಲ್ಲಿದ್ದೆ. ಸೊ ಹಾಗಾಗಿ ಅಂತ ಒಂದು ಹುಡುಕಾಟದಲ್ಲಿರ್ಬೇಕಾದ್ರೆ ಬಂದಂತ ಸಿನಿಮಾ ಇದು. ನಿಜಕ್ಕೂ ಹೇಳ್ಬೇಕಂದ್ರೆ ಸಿನಿಮಾ ಮಾಡೋದಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಸೊ ನಾನು ಆಗ್ಲೇ ಹೇಳ್ದಾಗೆ ತರುಣ್ ಕರೆದೆ ಹೇಳ್ದ, ಒಂದು ಹೊಸ ಟೀಮು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೆ. ಅವ್ರೇನು ದುಡ್ದಿಟ್ಕೊಂಡಿದ್ದಾರೆ, ದುಡ್ಡು ಎಲ್ಲಾನು ಕೂಡಿಟ್ಟು ಮತ್ತೆ ಯಾರೋ ಒಂದಿಬ್ಬರು ಪ್ರೊಡ್ಯೂಸರ್ನ ಕರ್ಕೊಂಡ್ಬಂದು ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ನೀನ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇನ್ಯಾರು ಮಾಡಬೇಕು, ಈ ಕತೆ ನಿನ್ನನ್ನೇ ಡಿಪೆಂಡ್ ಮಾಡ್ತಾ ಇದೆ ಅಂತ ಇವ್ನು ಇಷ್ಟ ಹೇಳ್ತಾ ಇದ್ದಾನೆ ಅಂತ ಹೇಳಿ ಹೋಗಿ ನಾನು ಕತೆ ಕೇಳಿದಾಗ ನಿಜಕ್ಕೂ ಇಲ್ಲ, ಈ ಸಿನಿಮಾ ನಾನು ಮಾಡಲೇಬೇಕು ಅಂತಾನೆ ಅನ್ನಿಸ್ತು. ಸೊ ಹಾಗಾಗಿ ಹೆಲ್ಪ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ಕತೆನ ಒಪ್ಕೊಂಡೆ. ಸೊ ಅದು ತನಗೇನ್ ಬೇಕು ಅದನ್ನೇ ತಗೊಳ್ತಾ ಹೋಗ್ತಾ ಇದೆ ಸಿನಿಮಾ. ಸೊ ಹಾಗಾಗಿನೇ ಈ ಸಿನಿಮಾಗೆ ಇಳೆಯರಾಜ ಸಹ ಸಿಕ್ಕಿದ್ರು, ಮತ್ತೆ ವಿಹಾನ್ ಸಿಕ್ದ, ಮತ್ತೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳು ಸಿಕ್ಕಿದ್ರು. ಎಲ್ಲ ತನ್ನಾಗಿ ಆಗ್ತಾ ಹೋಗ್ತಾ ಇದೆ. ಸೊ ನನ್ನ ಬರ್ಡೇ ದಿನ ಇವತ್ತು ಈ ಟೈಟಲ್ ಲಾಂಚ್ ಆಗಿರೋದು, ಈ ರೀತಿಯಾದಂಥ ಒಂದು ಸಿನಿಮಾ ಲಾಂಚ್ ಆಗಿರೋದು ತುಂಬಾ ಖುಷಿ ಕೊಡುವಂತ ವಿಚಾರ. ಇಡೀ ಸಿನಿಮಾ ಅಪ್ಪ ಮಗನ ಬಾಂಧವ್ಯದ ಮೇಲೆ ಇಲ್ಲ, ಅದು ಬರೀ ಅಪ್ಪ ಮಗನ ಬಾಂಧವ್ಯ ಅಂತ ಅಷ್ಟೇ ಹೇಳೋದಕ್ಕಾಗಲ್ಲ. ಒಂದು ಬೇರೆ ತರನೇ ಒಂದು ಎಮೋಷನ್ ಇದೆ, ಅದು ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ರಂಜನಿ ಅವರ ಚೊಚ್ಚಲ ಸಿನಿಮಾಗೆ ಇಳೆಯರಾಜ ಅವರು, ಯಾಕಂದ್ರೆ ಅವರ ಡೆಬ್ಯೂ ಡೈರೆಕ್ಟರ್ ಎಷ್ಟೋ ಜನಕ್ಕೆ ಇದು ಮಾಡಿದ್ದಾರೆ, ಎಲ್ಲೋ ಸೂಪರ್ ಹಿಟ್ ಆಗಿದೆ. ಆ ಲೆಕ್ಕಾಚಾರದಲ್ಲಿ ಸಿನಿಮಾದ ಕ್ವಾಲಿಟಿ ಮತ್ತೆ ಕಂಟೆಂಟ್ ನೋಡ್ತಿದ್ರೆ ಎಲ್ಲೋ ಇದು ಸಕ್ಸಸ್ ಲಿಸ್ಟ್ ಇರುತ್ತೆ ಅಂತ 100% ಸರ್. ನಾನು ಹೇಳಿದ್ನಲ್ಲ, ಈ ಸಿನಿಮಾನೇ ಮಾಡಬಾರ್ದು ಅನ್ಕೊಂಡ್ರವನ್ಗೆ ಸಿನಿಮಾ ಮಾಡ್ತಾ 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 ಒಂದು ಆಟಿಟ್ಯೂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ, ಇಂಥ ಒಂದು ಎಕ್ಸ್ಟ್ರಾಡಿನರಿ ಸಿನಿಮಾದಲ್ಲಿ ಮಾಡಿದೀನಲ್ಲ ಅಂತ. ಸೊ ನನ್ನ ಮಾತಿಂದಾನೇ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿ ಕತೆ ಇರುತ್ತೆ ಅಂತ ಹೇಳಿ. ವಯಸ್ಸು ಕಮ್ಮಿ ಆಗ್ತಿದೆ, ರೀಸೆಂಟ್ ಒಂದಷ್ಟು ಫೋಟೋಗಳು ಹಂಚ್ಕೊಂಡಿದ್ದೆ, ಅದು ಕಮೆಂಟ್ಸ್ ಒಳಗೆ ಓದೋದೇ ಖುಷಿ. ಇಲ್ಲ ಸರ್, ಏನಂದ್ರೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಕರ್ನಾಟಕ ಜನತೆ ಪ್ರೀತಿ, ಭಗವಂತನ ಆಶೀರ್ವಾದ, ಆಮೇಲೆ ನನಗೆ ಸಿಕ್ಕಿರುವಂತ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಕೆಲಸ ಇರ್ಬೋದು, ಭಗವಂತ ಎಲ್ಲಾನು ನನಗೆ ಅದ್ಭುತವಾಗಿ ಕೊಟ್ಬಿಟ್ಟಿದ್ದಾನೆ. ನಾನು ₹1 ಕೇಳಿದ್ರೆ ₹1,00,00,000 ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಎಲ್ಲಾನು ನನಗೆ ತುಂಬಾ ದಿ ಬೆಸ್ಟ್ ಅನ್ನೋದೇ ಸಿಕ್ಕಿದೆ ಲೈಫಲ್ಲಿ. ಹಾಗಾಗಿ ಮೋಸ್ಟ್ಲಿ ನನಗೆ ಏಜ್ ರಿವರ್ಸ್ ಆಗ್ತಾ ಇದೆ ಅಂತ ನಾನು ಫೀಲ್ ಮಾಡ್ತೀನಿ.